ಸೊ ನಾನು ಮೊನ್ನೆ ಹೇಳ್ದಂಗೆ ಒಂದು ಟೀ ಶರ್ಟ್ ಆರ್ಡ್ರ್ ಮಾಡಿದೆ. ಆ ಟೀ ಶರ್ಟ್ ಇದೆ. ಇದು ಏನಕ್ಕೆ ಆರ್ಡ್ರ್ ಮಾಡೀನಿ, ಇದನ್ನ ಯಾವ ಕೆಲ್ಸಕ್ಕೆ ಯೂಸ್ ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಫಸ್ಟು ಟೀ ಶರ್ಟ್ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಸೊ ಈ ಹೌಸ್ ಅವರು ಇಂದ ನಾನು ಆರ್ಡರ್ ಮಾಡಿದ್ದೆ. ಇದು ಏನಕ್ಕಪ್ಪ ಅಂದರೆ, ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ರಿವ್ಯೂ ಕೊಡ್ತಾ ಇದ್ರು ಇವ್ರ ಬಗ್ಗೆ, ಬ್ರ್ಯಾಂಡ್ ಬಗ್ಗೆ. ಹಂಗಾಗಿ ನಾನು ಆರ್ಡರ್ ಮಾಡೋಣ ಅಂತ ಮಾಡಿದೆ. ಸೊ ಪ್ಯಾಕಿಂಗ್ ಮಾತ್ರ ಸೈಕಾಗಿ ಮಾಡೋರೆ. ಟೀ ಶರ್ಟು ಅಷ್ಟೇ ಚೆನ್ನಾಗಿ ಮಾಡಿರ್ಬೋದು. ಸೊ ಇದೆಲ್ಲ ಇದು ಕರ್ನಾಟಕದ ಕಲರು, ಕರ್ನಾಟಕ ಬಾವುಟ ಕಲರ್ ಹಾಕ್ಸೀನಿ ಬೇಕಂತ. ಬೇರೆ ಯಾರೋ ಬಂದು ಏನೇನೋ ಮಾಡ್ತಿರ್ತಾರೆ, ನಾವು ಇಲ್ಲೇ ಕರ್ನಾಟಕದವ್ರಿದ್ದು, ಕರ್ನಾಟಕದವ್ರದ್ದು ಏನು ಹಾಕಿಲ್ಲ ಅಂದರೆ ಹೆಂಗೆ. ಇದು ಟೋಟಲಿ ಬಂದ್ಬಿಟ್ಟು ಎಷ್ಟಪ್ಪ ಇದ್ರ ಅಮೌಂಟು ಅಂದರೆ, ಇದಕ್ಕೆ ಅವ್ರ ಕಾಂಟ್ಯಾಕ್ಟು ಮತ್ತು ಇನ್ಸ್ಟಾ ಐ ಡಿ, ನಿಮ್ಗೆ ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇದು ಆಲ್ಮೋಸ್ಟ್ ಆಲು 950 ಏನೋ ಬಂತು ನನಗೆ. 950 ಚಾರ್ಜ್ ಮಾಡಿದ್ರು, ಪರವಾಗಿಲ್ಲ. ಟೀ ಶರ್ಟ್ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ 950ಗೆ ವರ್ತ್ ಅಂತ ಹೇಳ್ಬೋದು. ಇದು ಫ್ರಂಟ್ ಸೈಡು. ಅದಾದಮೇಲೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಸ್ಕ್ಯಾನರ್ ಹಾಕ್ಸಿದ್ದೀನಿ. ಸ್ಕ್ಯಾನರು ಅಷ್ಟೊಂದು ನೀಟಾಗಿ ಹಾಕಿಲ್ಲ. ಇನ್ನೊಂದು ಸ್ವಲ್ಪ ವರ್ಕ್ ಚೆನ್ನಾಗಿ ಆಗ್ಬೋದಿತ್ತೇನೋ, ಅಷ್ಟೊಂದು ಚೆನ್ನಾಗಾಗಿಲ್ಲ. ಇದಾದಮೇಲೆ ಇಲ್ಲಿ ನನಗೆ ಸಿಟಿ ಜೀವನ ಸಾಕಾಗ್ಬಿಟ್ಟದೆ, ನಾನು ಮನೆಗೆ ಹೋಗ್ಬೇಕು, ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಹಾಕಿದ್ದೀನಿ. ಇದು ಯಾಕೆ ಈ ಥರ ಹಾಕಿದ್ದೀನಪ್ಪ ಅಂದರೆ, ನಾನು ಇದರಿಂದ ಬಂದಿರೋ ಅಮೌಂಟ್ನ ತೊಗೊಂಡು ಮನೆಗೆ ಹೋಗ್ಬೇಕಂತ ಅಲ್ಲ. ಸೊ ಇದನ್ನ ಬಂದಿರೋದು ಅಮೌಂಟು, ಇದು ನನ್ನ ಬೇರೆ ಅಕೌಂಟು. ಬಂದಿರೋ ಅಮೌಂಟು ಎಷ್ಟು ಬರುತ್ತಲ್ಲ ಅಷ್ಟೆಲ್ಲ ಬೇರೆಯವ್ರಿಗೆ ಹಂಚ್ಬಿಡ್ತೀನಿ, ಬೇರೆಯವ್ರಿಗೆ ದಾನ ಮಾಡಬೇಕಂತ ಈ ಥರ ಹಾಕ್ಸಿದ್ದೀನಿ. ಸೊ ಇದು ನೋಡ್ಬೋದು, ಇಲ್ಲಿ ಡಬಲ್ ಕೋಟಿಂಗ್ ಮಾಡೋರೆ. ಇದನ್ನ ಸಿಂಗಲಾಗಿ ಕೊಟ್ಟಿದ್ರೆ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಜಾಸ್ತಿ ಇದು ಸ್ವಲ್ಪ ಜಾಸ್ತಿ ತೆಳುವಾಗ್ಬಿಟ್ಟೈತೆ. ಇನ್ನು ಸ್ವಲ್ಪ ಹಾರ್ಡಿದ್ರೆ ಚೆನ್ನಾಗಿರ್ತಿತ್ತು. ಸೊ ಒಳಗಡೆ ಸ್ಮೂತ್ನೆಸ್ ಐತೆ, ಓಕೆ ಪರವಾಗಿಲ್ಲ. ಅದಾದಮೇಲೆ ಫ್ರಂಟಲ್ಲಿ ಜೋಬ್ ಕೂಡ ಕೊಟ್ಟವ್ರೆ. ಅಷ್ಟೊಂದು ಕ್ವಾಲಿಟಿ ಏನಿಲ್ಲ, ಓಕೆ ಅನ್ನೋ ರೇಂಜ್ಗೆ ಐತೆ. ಬಟ್ ಕಾಸ್ಟ್ ಮಾತ್ರ ಜಾಸ್ತಿ ಆಯಿತು. ಕಾಸ್ಟ್ ಜಾಸ್ತಿ ಅಂದರೆ ಪರವಾಗಿಲ್ಲ, ಒಂದು ರೇಂಜಿಗೆ ಓಕೆ. ಇವತ್ತು ತೊಗೊಂಡಿನಿ. ಇದು ಹಿಂದೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. 15 ದಿವಸ ಆದಮೇಲೆ, ಇದು ವಿಡಿಯೋ ಇವಾಗೇನು ಪೋಸ್ಟ್ ಮಾಡಲ್ಲ. 15 ದಿವಸದವರೆಗೂ ಎಷ್ಟು ಅಮೌಂಟ್ ಕಲೆಕ್ಟ್ ಆಗುತ್ತೆ ಅಂತ ನೋಡ್ಬಿಟ್ಟು ಅದಾದ್ಮೇಲೆ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ನಾನು ಟೀ ಶರ್ಟ್ ಹಾಕೊಂಡಿದ್ದೀನಿ ಇವಾಗ. ನನಗಂತೂ ಫುಲ್ಲಿ ಕಂಫರ್ಟೇಬಲು ಮತ್ತು ಫುಲ್ಲಿ ಸ್ಟಿಚಬಲ್, ಚೆನ್ನಾಗಿ ಅನ್ನಿಸ್ತು. ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಒಳ್ಳೆ ಟೀ ಶರ್ಟು. ಇದನ್ನ ಏನು ಮಾಡ್ತೀನಿ ಅಂದರೆ, ಇವಾಗ ಪಾರ್ಟ್ 1 ಅಂತ ಅಪ್ಲೋಡ್ ಮಾಡಿಬಿಟ್ಟು ಪಾರ್ಟ್ 2ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 2 ಅಲ್ಲಿ ಏನಾಯಿತು, ಅಕಸ್ಮಾತ್ ಇದು ಏನಕ್ಕೆ ನಾನು ಟೀ ಶರ್ಟೇ ಆರ್ಡ್ರ್ ಮಾಡ್ದೆ ಅಂತೇಳಿ ನೆಕ್ಸ್ಟ್ ಪಾರ್ಟಲ್ಲಿ ಗೊತ್ತಾಗೋ ಥರ ಮಾಡ್ತೀನಿ. ಇದೊಂಥರ ಸಸ್ಪೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ಮಾತ್ರ ಫುಲ್ಲಿ ಕಂಫರ್ಟೇಬಲು. ಟೀ ಶರ್ಟ್ ಮಾತ್ರ ಫುಲ್ಲು ಹಾಕೇ ಇಲ್ಲ ಅನ್ನೋ ರೇಂಜಿಗೆ ಅಷ್ಟು ಕಂಫರ್ಟೇಬಲ್ ಆಗೈತೆ, ಚೆನ್ನಾಗೈತೆ ಟೀ ಶರ್ಟು. ಸೊ ಇದು ತರಿಸಿರೋ ರೀಸನು ಸೆಕೆಂಡ್ ಅವ್ರಿಗೆ ಹೇಳ್ತೀನಿ, ಯಾಕಂದ್ರೆ ಸುಮ್ಮನೆ ಎಕ್ಸ್ಪರಿಮೆಂಟೇ ಮಾಡಿಲ್ಲ, ಹಂಗೆ ಹೇಳ್ಬಿಟ್ರಿ ಹಂಗೆ. ಅದಕ್ಕೆ ನೆಕ್ಸ್ಟು ಬರೋ ಅಪ್ಲೋಡು ವಿಡಿಯೋ ಇದು ಎದ್ರ ಕಾಲಾಗಿ ಮಾಡ್ಸೀನಿ, ಏನಕ್ಕೋಸ್ಕರ ಮಾಡ್ಸೀನಿ ಅಂತಲೇ ಇದ್ದಿರುತ್ತೆ. ಸೊ ನೆಕ್ಸ್ಟ್ ನೋಡ್ಕೋಬೋದು. ಫುಲ್ಲಿ ಕಂಫರ್ಟೇಬಲ್ ಟೀ ಶರ್ಟ್ ಮಾತ್ರ ನಂಗೆ ಸೈಕ್ ಅನಿಸ್ಬಿಡ್ತು, ಇಷ್ಟ ಆಯಿತು.